ಅಭಯ್ ಪಾಟೀಲ್ ಅವರ ಆರೋಗ್ಯ ವಿಚಾರಿಸಿದ ಗಣ್ಯರು. ದೆಹಲಿ ಪ್ರವಾಸದ ವೇಳೆ ಸಂಭವಿಸಿದ ರಸ್ತೆ ಅಪಘಾತದ ಬಳಿಕ ಬೆಳಗಾವಿಗೆ ಮರಳಿರುವ ಶಾಸಕ ಅಭಯ್ ಪಾಟೀಲ್ ಅವರ ನಿವಾಸಕ್ಕೆ ವಿವಿಧ ಕ್ಷೇತ್ರಗಳ ಗಣ್ಯರು, ಮಾಜಿ ಶಾಸಕರು, ಮಹಾಪೌರರು ಹಾಗೂ ನಗರಸಭೆ ಸದಸ್ಯರು ಭೇಟಿ ನೀಡಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದರು. ಅಪಘಾತದ ಬಳಿಕ ಚಿಕಿತ್ಸೆ ಪಡೆದು ಬೆಳಗಾವಿಗೆ ಮರಳಿರುವ ಶಾಸಕ ಅಭಯ್ ಪಾಟೀಲ್ ಅವರ ಆರೋಗ್ಯ ಸ್ಥಿತಿ ಕುರಿತು ಮಾಹಿತಿ ಪಡೆದುಕೊಂಡ ಗಣ್ಯರು ಅವರೊಂದಿಗೆ ಕೆಲಕಾಲ ಮಾತುಕತೆ ನಡೆಸಿ ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಮುಖಂಡರು, ಮಾಜಿ ಜನಪ್ರತಿನಿಧಿಗಳು, ಮಹಾಪೌರರು ಹಾಗೂ ನಗರ ಸೇವಕರು ಶಾಸಕರ ಆರೋಗ್ಯದ ಬಗ್ಗೆ ಆತ್ಮೀಯವಾಗಿ ವಿಚಾರಿಸಿದರು. ಅಭಯ್ ಪಾಟೀಲ್ ಅವರು ಶೀಘ್ರವಾಗಿ ಸಂಪೂರ್ಣ ಗುಣಮುಖರಾಗಿ ಎಂದಿನಂತೆ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಕೊಳ್ಳಲಿ ಎಂದು ಎಲ್ಲರೂ ಹಾರೈಸಿದರು. ಇನ್ನು ಶಾಸಕರ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆಯಲು ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ನಿವಾಸದತ್ತ ಆಗಮಿಸುತ್ತಿದ್ದರು. ತಮ್ಮ ನೆಚ್ಚಿನ ನಾಯಕ ಶೀಘ್ರ ಗುಣಮುಖರಾಗಲಿ ಎಂದು ಶುಭ ಹಾರೈಸಿದರು. ದೆಹಲಿ ಪ್ರವಾಸದ ವೇಳೆ ಸಂಭವಿಸಿದ ಅಪಘಾತದಿಂದ ಆತಂಕಗೊಂಡಿದ್ದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳಿಗೆ ಇದೀಗ ಅಭಯ್ ಪಾಟೀಲ್ ಅವರು ಬೆಳಗಾವಿಗೆ ಮರಳಿರುವುದು ಕೊಂಚ ನೆಮ್ಮದಿ ತಂದಿದೆ. ಒಟ್ಟಿನಲ್ಲಿ ಶಾಸಕ ಅಭಯ್ ಪಾಟೀಲ್ ಅವರ ಆರೋಗ್ಯ ಶೀಘ್ರವಾಗಿ ಸಂಪೂರ್ಣವಾಗಿ ಸುಧಾರಿಸಲಿ ಎಂಬ ಆಶಯದೊಂದಿಗೆ ವಿವಿಧ ಕ್ಷೇತ್ರಗಳ ಗಣ್ಯರು ಹಾಗೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಶುಭ ಹಾರೈಸಿದರು. ಶಾಸಕ ಅಭಯ್ ಪಾಟೀಲ್ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದರು. आपके सभी कार्यकर्ता और जनता की दुआ से हम मस्त हैं, हम स्वस्थ हैं और कोई चिंता करने की आवश्यकता नहीं. आप सबको धन्यवाद. ಡಿವೈಡರ್ ಆ ಸೈಡ್ ಅದು ಡಿವೈಡರ್ ಹೊಡೋದು ಡಿವೈಡರ್ ಆದಂತ ಗ್ರಿಲ್ ದೊಡ್ಡ ಗ್ರಿಲ್ ಅದು ಗ್ರಿಲ್ ಕಟ್ ಮಾಡಿ ಚೀಡಿದ ಸರಿ ಅದನ್ನ ಪೊಲೀಸರು ಅಲ್ಲಿ ಅದ್ರಿಗೆ ಪೊಲೀಸ್ ಸ್ಟೇಷನ್ ಎದುರಿಗೆ ಪೊಲೀಸರು ಇಂಥ ಆಕ್ಸಿಡೆಂಟ್ ಇಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಓವರ್ ಸ್ಪೀಡ್ಗಿಂತ ಗಾಡಿ ಟ್ರಾಫಿಕ್ ಎಷ್ಟು ಜಾಮ್ ಇರ್ತದಲ್ಲ, ಓವರ್ ಸ್ಪೀಡ್ಗಿಂತ ಹೊಡೆಯಕ್ಕೆ ನಮ್ದ ಗಾಡಿ 20ರಿಂದ 30 ಸ್ಪೀಡ್ ಇರ್ತದೆ. ಜಂಪ್ ಮಾಡಿ ಬಂದ್ ಜಂಪ್ ಮಾಡಿ ಈಚೆ ಕಡೆ ಅದೇನ ಅಂದ್ರೆ ಆಕ್ಸಿಡೆಂಟ್ ನಂಬಾಕ ಅವ್ರ ಪೊಲೀಸರು ಹೇಳೋದು ಇಂಥ ಆಕ್ಸಿಡೆಂಟ್ ಇಲ್ಲಿ ಆಗ್ತದೆ ನಂಬಕ್ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಆಕ್ಸಿಡೆಂಟ್ ಆಗೋದಂತ. ಆಕ್ಸಿಡೆಂಟ್ ಆದ ನಂತರ ನಿಮಗೆ ಏನಾಗಿದೆ ಇದು ನಂಬಕ್ ಸಾಧ್ಯ.